ಎಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಕರ್ನಾಟಕ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ಮಾಪಕರು ವಿತರಕರು ಆದಂಥ ಚಿನ್ನೇಗೌಡರವರಿಗೆ ನಮ್ಮ ಸಂಘದ ಪರವಾಗಿ ಮಾಡ್ಕೊಳ್ತೇನೆ. ಹಾಗೆ ವೇದಿಕೆ ಮೇಲೆ ಇರತಕ್ಕಂಥ ಬಿ ಪ್ರಸನ್ನಯ್ಯನವರು ನಮಗೆ ಬಹಳ ಬೇಕಾದಂಥ ವ್ಯಕ್ತಿಯವರು. ಸುಮಾರು 5 ವರ್ಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ದೂರದರ್ಶನದ ಪ್ರಸಾರ ಮಾಡುತ್ತಾರೆ. ಅದಲ್ಲದೆ ಈ ಹಿಂದೆಯೂ ಸಹ ಸುಮಾರು ಚಿತ್ರಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಅವರಿಗೂ ನಮ್ಮ ಈ ಎಸ್ ಕ್ರಿಯೇಷನ್ಸ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಮತ್ತೊಬ್ಬರು ವೇದಿಕೆ ಮೇಲೆ ಆಗಿರುವಂಥ ನಿಖಿಲ್ ಮಂಜು ಸರ್ ಅವರು ನಮಗೆ ತುಂಬ ವರ್ಷಗಳಿಂದ ಪರಿಚಯ. ಹಾಗೂ ಇತ್ತೀಚೆಗೆ ಅವರು ಒಂದು ಚಿತ್ರ ನಿರ್ದೇಶನ ಮಾಡಿ ರಾಷ್ಟ್ರೀಯ ಪುರಸ್ಕೃತರು ಆಗಿದ್ದಾರೆ. ಹಾಗೂ ರಾಷ್ಟ್ರೀಯ ಪುರಸ್ಕೃತ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೂ ಮತ್ತೊಬ್ಬರು ಹರೀಶ್ ಭಟ್ ಸರ್ ಇವರು ನೀನಾಸಂನಲ್ಲಿ ತುಂಬ ಸಕ್ರಿಯವಾಗಿ ಮಾಡಿರ್ತಾರೆ. ಹಾಗೂ ಕೆಲವು ಚಿತ್ರಗಳನ್ನು ಅವರು ಸ್ವತಃ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ. ಇನ್ನೂ ಹಲವಾರು ಸಾಧನೆಗಳಿದೆ ಅವರಿಗೂ ನನ್ನ ಒಂದು ಹುಟ್ಟುಪೂರ್ವಕ ನಮ್ಮ ಎಸ್ ಕ್ರಿಯೇಷನ್ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಬಿ ನರೇಂದ್ರ ಅವರು ಫೌಂಡರ್ ಜರ್ನಲಿಸ್ಟ್ ಅಸೋಸಿಯೇಷನ್, ಇವರಿಗೆ ನಾನು ನಮ್ಮ ಹುಟ್ಟುಪೂರ್ವಕವನ್ನು ಹೇಳ್ತೇನೆ. ನಮ್ಮ ನಿರ್ಮಾಪಕರ ಆರ್ ಶೇಖರ್ರವರಿಗೆ ನನ್ನ ಹುಟ್ಟುಹಬ್ಬ ವಂದನೆಗಳು. ಈ ಚಿತ್ರದ ನಾಯಕ ನಟರು ಅಂದರೆ ಇದರಲ್ಲಿ ಹೀರೋ ಅಂತ ಏನಿಲ್ಲ. ಈ ಚಿತ್ರದಲ್ಲಿ ನಿರ್ದೇಶಕ ಅವರೇ ಹೀರೋ. ಯಾಕೆಂದರೆ ನಿರ್ದೇಶಕರು ಸುಮಾರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ. ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಅವರಿಗೆ ಗೊತ್ತು. ಎಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಅದನ್ನೆಲ್ಲವನ್ನು ನಾನು ಬಹಳ ದೂರದಿಂದ ಹತ್ತಿರದಿಂದನೇ ನೋಡಿದ್ದೇನೆ. ಈ ಚಿತ್ರದ ಕೆಲವು ವಿಚಾರಗಳನ್ನ ಹೇಳಬೇಕಂದ್ರೆ, ನನ್ನ ತಮ್ಮ ಸೂರ್ಯಕುಮಾರ್ ಅವರು ಈಗ ಪ್ರಿಮಿಯರ್ ಸ್ಟುಡಿಯೋದಲ್ಲಿ ಸೂಪರ್ವೈಸರ್ ಇದ್ದಾಗ ಎಷ್ಟೋ ಚಿತ್ರಗಳ ಒಂದು ನಿರ್ಮಾಣ ಮಾಡುವಾಗ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕೆಲವು ಚಿತ್ರಗಳ ನಿರ್ದೇಶಕರು, ನಿರ್ಮಾಪಕರು ಯಾವ ರೀತಿ ಇದನ್ನೆಲ್ಲ ನೋಡ್ತಾ ಇದ್ವಲ್ಲ ಅದನ್ನೆಲ್ಲ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ಒಂದು ಚಿತ್ರದ ಒಂದು ಕಥೆನ ಮಾಡಬೇಕಂತ ಇದನ್ನು ಒಂದು 15 ವರ್ಷಗಳ ಮುಂಚೆನೇ ಈ ಕಥೆನ ರೆಡಿ ಮಾಡಿದ್ದೆ. ಅದಕ್ಕೆ ನಮ್ಮ ಆರ್ ಶೇಖರ್ ಅವರು ಸಪೋರ್ಟ್ ಮಾಡಿ ಈ ಚಿತ್ರವನ್ನು ನಿರ್ಮಾಣ ಮಾಡೋಕ್ಕೆ ಬಹಳ ಸಂತೋಷದಿಂದ ಬಂದರು. ಇದಕ್ಕೆ ಕ್ಯಾಮ್ರಾಮನ್ ಆಗಿ ನಮ್ಮ ಸೂರ್ಯ ಅಂತ ಹೇಳಿ ಅವರು ಕೂಡ ಪರಮಾತ್ಮ ಸ್ಟುಡಿಯೋ ಅವರು ಕೂಡ ಇದು ಸುಮಾರು 30 ದಿನಗಳ ಕಾಲ ನಮ್ಮ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಇದಕ್ಕೆ ಚಿತ್ರತಂಡ ಪೂರ್ತಿ ಎಲ್ಲ ತಂಡದವರು ಒಂದೊಂದು ಕೈ ಹಾಕಿದ್ರಿಂದನೇ ಈ ಗಗನ ಕುಸುಮ ಇವತ್ತು ಸಾಕ್ಷಾತ್ಕಾರವಾಗಿ ನಿಮ್ಮ ಮುಂದೆ ಬಂದಿದೆ. ಆಮೇಲೆ ಈ ಚಿತ್ರದ ನಾಯಕಿ ಅಂದರೆ ಮೊದಲನೇ ನಾಯಕಿ ಗಗನ ಅವರು ಗಗನ ಅಂತಲೇ ಕರೀತಾ ಇದ್ದಾರೆ. ಇವಾಗ ಯಾರು ಅವ್ರನ್ನ ಕಾವ್ಯ ಪ್ರಕಾಶ ಅನ್ನೋದು ಬಿಟ್ಬಿಟ್ಟಿದ್ದಾರೆ ನಮ್ಮ ಈ ಟೀಮಲ್ಲಿ. ಸೊ ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರದಲ್ಲಿ ತಲ್ಲೀನರಾಗಿ ಅವರನ್ನು ನಾನು ಸೆಲೆಕ್ಟ್ ಮಾಡಿ ಒಂದೇ ಒಂದು ಡೈಲಾಗ್ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದೆ. ಅದಕ್ಕೆ ನಮ್ಮ ಮಿತ್ರರಾದ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಅವಾಗ ಅವರಿಂದ ಆ ಕಾವ್ಯ ಪ್ರಕಾಶ ಪರಿಚಯ ಆಯಿತು. ನಿಜವಾಗ್ಲೂ ಗಗನನೇ ಅವ್ರ ಹೆಸರು ಇವಾಗ ನಾವು ಬಿಟ್ಬಿಟ್ಟಿದ್ದೀವಿ. ಅವ್ರ ಹೆಸರು ಕಾವ್ಯ ಪ್ರಕಾಶ್ ಅಂತ ಈಗಲೇ ಗೊತ್ತಾಗಿದ್ದು, ನನಗೆ ಮರ್ತೋಗ್ಬಿಟ್ಟಿದೆ. ಈಗ ಗಗನ ಅಂತಲೇ ನಾವು ಕರೀತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿ ಅವ್ರನ್ನ ತೊಡಗಿಸ್ಕೊಂಡು ಒಳ್ಳೆ ಅಭಿನಯ ಮಾಡಿದ್ದಾರೆ. ಇನ್ನು ಎರಡನೇ ನಮ್ಮ ಚಿತ್ರದ ನಾಯಕಿ ಆಶಾ ಅವರು ಪ್ರತಿಭಾವಂತರು. ಅವರು ಕೂಡ LLB ಮಾಡಿ ಅಡ್ವೊಕೇಟ್ ಆಗ್ತಾ ಇದ್ದಾರೆ ಮುಂದಕ್ಕೆ. ಅವರು ಕೂಡ ತುಂಬ ಚೆನ್ನಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮೂರನೇ ನಾಯಕಿ ಅಲ್ಲ, ಮೇಯ್ನಾಗಿ ಅವರೇನೆ ಇದ್ದಾರೆ. ಯಾಕೆಂದರೆ ಯಾರನ್ನೂ ಇಲ್ಲಿ 1, 2 ಅಂತ ಹೇಳೋ ಹಾಗೆ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ಅಭಿನಯದಿಂದ ತುಂಬ ಇದು ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಈ ವೇದಿಕೆ ಮೇಲೆ ಆಗಲಿದ್ದಕ್ಕೆ. ಇನ್ನು ನಮ್ಮ ನಟರಾದಂಥ ಶಿವಕುಮಾರ್ ಸರ್ ಆರಾಧ್ಯ ಶಿವಕುಮಾರ್ ಸರ್ ಮತ್ತು ನೊಣವನಕೆರೆ ರಾಮಕೃಷ್ಣ ಭರತಭೂಷಣ್ ಇದಕ್ಕೆ ಸಹ ನಿರ್ದೇಶಕರಾಗಿ ಬಹಳ ಆಸಕ್ತಿಯಿಂದ ಬಹಳ ಒಂದು ಇನ್ವಾಲ್ವ್ಮೆಂಟ್ ತೊಗೊಂಡು ಇದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಒಬ್ಬರಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಹಳೆ ಒಂದು 35 ವರ್ಷಗಳ ಹಿಂದಿನ ನಟರು ಅಂದರೆ ನಮ್ಮ ಚಂದ್ರಕಾಂತ್ರವರು ಸಹ ಅವರು ಆಗಲೇ ಅಭಿನಯದಲ್ಲಿ ಬಹಳಷ್ಟು ಮುಂದುವರೆದಿದ್ದಾರೆ. ಆದರೂ ನಮ್ಮ ಮೊದಲನೇ ಧಾರಾವಾಹಿನಲ್ಲಿ ಬಂದಿದ್ದು ಕೊನೆಯ ಇದರಲ್ಲೂ ಕೂಡ ನಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂದರೆ ನಮ್ಮ 35 ವರ್ಷಗಳ ಒಂದು ಪರಿಚಯ ಹಾಗೆ ಉಳ್ಕೊಂಡಿದ್ದರಿಂದ ಇದು ಸಾಧ್ಯ ಅಂತ ಹೇಳ್ಬೋದು. ಆಮೇಲೆ ಈ ಚಿತ್ರದ ಒಂದು ವಿಶೇಷ ಏನಂದರೆ 89-90ರಲ್ಲಿ ನಾವೊಂದು ಕನಸಿನ ಲೋಕ ಅಂತ ಒಂದು ಧಾರಾವಾಹಿ ಮಾಡಿದ್ವಿ. ಅದು ನಿರ್ಮಾಪಕರ ಕತೆ. ಮಾಡೋಕ್ಕೆ ಹೋದಾಗ ಏನೆಲ್ಲ ಕಷ್ಟ, ಅದು ತುಂಬ ಧಾರಾವಾಹಿ ಭಾಳ ಫೇಮಸ್ ಆಯಿತು ದೂರದರ್ಶನದಲ್ಲಿ. ಆ ಚಿತ್ರದ ಒಂದು ಮಹಾಲಕ್ಷ್ಮಿ ಲೇಔಟ್ ನಡೆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಚಿತ್ರದ ಇನಾಗ್ರೇಷನ್ ಮಾಡಿದ್ದು ನಮ್ಮ ಸನ್ಮಾನ್ಯ ಚಿನ್ನೇಗೌಡರು ಸರ್ ಅವರು.
ಆದರೆ ಅದೇ ಥರ ಈ ಒಂದು ಸಿನಿಮಾ ಕೂಡ ಅವ್ರ ಕೈನಲ್ಲಿ ಏನಾಗಿದೆ ಅಂದರೆ ಸುಮಾರು 35 ವರ್ಷಗಳ ನಂತರ ಮತ್ತೆ ನಮಗೆ ಇದು ಬಹಳ ಸ್ಫೂರ್ತಿದಾಯಕವಾಗಿ ನಮಗೆ ಗಗನ ಕುಸುಮ ಕಿರಣದ ಒಂದು ಲಾಂಛನ ಮಾಡಿದ್ದಾರೆ. ಇದಕ್ಕೆ ಕಾರಣ ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಮಿತ್ರರಾಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು, ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿನ ಅಧಿಕಾರಿಗಳು ಕೂಡ ನನಗೆ ತುಂಬ ಒಂದು ಸಹಕಾರ ನೀಡಿದರು. ಅವಾಗ ನಾನು ಎಲ್ಲೂ ನಿಲ್ಲಿಸಿಲ್ಲ ನನ್ನ ಜರ್ನಿನ. ಅವಾಗ ಧಾರಾವಾಹಿ ಮಾಡ್ತಿದ್ದೆ, ರೈಲು ಜೀವನ ಧಾರಾವಾಹಿ ರೈಲ್ವೆ ಡಿಪಾರ್ಟ್ಮೆಂಟ್ಗೇನು ಮಾಡಿದೆ. ಅದು ನಮ್ಮ ರಾಜೇಶ್ ಅವರು, ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರು ಮುಖ್ಯ ನಾಯಕರಾಗಿ ಬಹಳ ಚೆನ್ನಾಗಿ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸಿದ್ರು. ಅದು ದೂರದರ್ಶನದಲ್ಲಿ ಇತಿಹಾಸನೇ ನಿರ್ಮಿಸಿದ್ರು. 1,30,000 ರೂಪಾಯಿ ಎಪಿಸೋಡ್ ಬರ್ತಾ ಇತ್ತು ಅದಕ್ಕೆ. ಅಷ್ಟರ ಮಟ್ಟಿಗೆ ಅದು 36 ಎಪಿಸೋಡ್ಗಳ ಕಾಲ ಅದು ಓಡ್ತು. ಅದನ್ನು ಇನಾಗ್ರೇಷನ್ ಮಾಡಿದವರು ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ ಸಿ.ಕೆ. ಜಾಫರ್ ಶರೀಫ್ ಸಾಹೇಬರು. ನನ್ನ ಅದೃಷ್ಟ, ಯಾಕೆಂದರೆ ಎಲ್ಲ ಒಂದು ದೊಡ್ಡ ದೊಡ್ಡ ಕೈಗಳು ನನಗೆ ತುಂಬ ಹೆಲ್ಪ್ ಮಾಡಿದೆ ಈ ಚಿತ್ರರಂಗದಲ್ಲಿ. ಮತ್ತು ಎಲ್ಲ ನನ್ನ ಸ್ನೇಹಿತರು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯದಲ್ಲೇ ನನಗೀಗ ನಮ್ಮ ಆರ್ ಶೇಖರ್ ಅವರು ತುಂಬ ಆಸಕ್ತಿಯಿಂದ ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದು ಮಾಡಿದ್ದು ನಿಜವಾದ ನನಗೆ ಹೂವಿನ ಸರ ಎತ್ತದಷ್ಟೇ ಒಂದು ಅನುಕೂಲವಾಗಿ ಚಿತ್ರ ನಡೀತು. ಶುರು ಮಾಡುವಾಗ ಇದ್ದಂಥ ಒಂದು ಅದು ನಾನೇನು ಆತಂಕ ಇರಲಿಲ್ಲ. ಆದರೆ ಅದನ್ನು ಭಾಳ ಹಗುರವಾಗಿ ಎಲ್ಲ ಆಯಿತು, ನಾನೇ ಮಾಡ್ತೇನೆ ಯಾವುದಕ್ಕೂ ಏನು ವಿಷಯದ ಏನಕ್ಕೆ ಅಂತ ಕೇಳ್ತಾ ಇರಲಿಲ್ಲ. ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಬಂದರು, ಆಸಕ್ತಿಯಿಂದ ಮಾಡಿದ್ರು. ಇಷ್ಟ ಮಟ್ಟಿಗೆ ಮಾಡಿದ್ದೇವೆ. ಈ ಚಿತ್ರರಂಗದಲ್ಲಿ ಈ ಚಿತ್ರ ಯಶಸ್ವಿ ಆಗುತ್ತೋ ಬಿಡುತ್ತೋ ಅನ್ನೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೇನೆ. ಸೊ ಏನು ನಮ್ಮ ಒಂದು ಪ್ರಯತ್ನ, ಈ ಚಿತ್ರದ ಒಂದು ವಿಶೇಷ ಏನಂದರೆ ಸಿನಿಮಾ ರಂಗದಲ್ಲಿ ಅನಿವಾರ್ಯ ಆದರೂ ಸಹ ಈ ಮದ್ಯಪಾನ, ಧೂಮಪಾನ ಯಾವುದನ್ನೂ ನಾವು ಬಳಸಿಲ್ಲ ಇಲ್ಲಿ. ಅದೇ ಒಂದು ವಿಶೇಷ. ಎಲ್ಲ ಸಮೇತ ಕೂತ್ಕೊಂಡು ನೋಡಬೇಕಾದಂಥ ಒಂದು ಚಿತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಕಾರಣ. ಜೈ ಕರ್ನಾಟಕ. ನಾನು ಚಿತ್ರ ಬಂದಿದ್ದೆ ಒಂದು ಅಪೂರ್ವ ಬಂದ್ಬಿಟ್ಟು ಚಿತ್ರದಲ್ಲಿ ನಾನು ಮಾತಾಡೋದು ಏನಿಲ್ಲ, ಎಲ್ಲ ಜೈನವ್ರು ಮಾತಾಡ್ಬಿಟ್ಟು ಅವರು ರಾಮಕೃಷ್ಣ ಮಾತಾಡ್ಬಿಟ್ರು. ನನ್ನ ಇದನ್ನು ಮುಗಿಸ್ಕೊತೀನಿ ಅಷ್ಟೇ. ನಾನು ನಿಮ್ಮ ಬಗ್ಗೆ ಅಪರಿಚಿತ ಅಂತ ನಾನು ಅಂದ್ಕೊಳ್ತೀನಿ. ಬೇಸಿಕಲಿ ನಾನೊಬ್ಬ ಕ್ರೈಮ್ ರಿಪೋರ್ಟ್ರು. ಉದಯ ಟಿ ವಿ ಮತ್ತು ಈ ಟಿ ವಿನಲ್ಲಿ ಬರ್ತಾಯಿದ್ದಂಥ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ, ಮತ್ತು ಜಿ ಟಿ ವಿನಲ್ಲಿ ಬರ್ತಾಯಿದ್ದಂಥ ಬದುಕು ಜಟ್ಕಾಬಂಡಿ, ಸುವರ್ಣದಲ್ಲಿ ಬರ್ತಾಯಿದ್ದಂಥ ಕಥೆಯೆಲ್ಲ ಜೀವನದ ಕಂಟೆಂಟ್ ಡೈರೆಕ್ಟ್ರು. ಸಿನಿಮಾ ಬಗ್ಗೆ ನನಗೆ ನಿಮ್ಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ, ಇದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು. ಆದರೆ ಈ ಸಂಚಿಕೆಗಳನ್ನು ನಿರ್ದೇಶಿಸುವಾಗ ನಾನು ಗಮನಿಸಿದಂಥ ಒಂದು ಮೂಲ ಅಂಶ ಏನು ಅಂದರೆ, ಯಾವುದೇ ಒಂದು ಯಶಸ್ಸು ಅಥವಾ ವೈಫಲ್ಯದ ಮಧ್ಯೆ ಇರೋ ಒಂದು ಮೂಲ ಧಾತುಗಳು ಯಾವುದು ಅಂದರೆ ಪ್ರೇಮ ಮತ್ತು ನಿಷ್ಠೆ, ಲವ್ ಆ್ಯಂಡ್ ಲಾಯಲ್ಟಿ. ಈ ಎರಡಕ್ಕೆ ಧಕ್ಕೆ ಆದಾಗ ಮನುಷ್ಯ ಸಂಬಂಧಗಳು ಹಳಿಸೋಗುತ್ತೆ, ಬದುಕು ದುರಂತ ಅಂತ್ಯ ಕಾಣುತ್ತೆ. ಇದು ನಾನು ಈ ಸಂಚಿಕೆಗಳನ್ನು, ಈ 4 ಸಂಚಿಕೆಗಳನ್ನು ಮಾಡಿಕೊಡುವಾಗ ಕಂಡುಕೊಂಡಂಥ ಸತ್ಯ. ಇದು ನಾನು ಯಾಕೆ ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಸ್ಟ್ ಕೌಚಿಂಗ್ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ, ನಟ, ಚಿತ್ರರಂಗದವರ ಮಾನವೀಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇರುವಾಗ ಈ ಚಿತ್ರ ಅತ್ಯಂತ ಹೆಚ್ಚು ಪ್ರಸ್ತುತ ಅಂದ್ಕೊಳ್ತೇನೆ. ನಾನು ಕಥಾ ಅಂದರೆ ಇರ್ಬೋದು ಅಂತ ನಾನು ಗ್ರಹಿಸ್ಕೊಂಡಿದ್ದೀನಿ, ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಒಬ್ಬ ನಟಿ, ಖ್ಯಾತ ನಟಿ, ಒಬ್ಬ ನಿರ್ದೇಶಕ, ತಾನೇ ರೂಪಿಸಿದಂಥ ನಟಿಯ ನಿರ್ದೇಶಕ, ಒಬ್ಬ ತರಬೇತುದಾರ ಮತ್ತೊಬ್ಬ ಕ್ರೀಡಾಪಟು, ಖ್ಯಾತ ಕ್ರೀಡಾಪಟು, ಇವ್ರುಗಳ ಮಧ್ಯೆ ಒಂದು ಅಗೋಚರವಾದಂಥ ಬಾಂಧವ್ಯ ಇರುತ್ತೆ. ಆದರೆ ಇವೆರಡರ ಮಧ್ಯೆ ವಯಸ್ಸು, ರೂಪಗಳ ಅಂತರ ಬಹಳಷ್ಟು ಇರುತ್ತೆ. ಬಹಳಷ್ಟು ಜನ ಇದರ ಬಗ್ಗೆ ಮಾತಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಗಾಸಿಪ್ಗಳನ್ನ ಹಾಡ್ತಾರೆ, ವಯಸ್ಸಿನ ಬಗ್ಗೆ ಅವಹೇಳನ ಮಾಡ್ತಾರೆ, ಅನೈತಿಕ ಅಂತ ಹೇಳಿಸ್ತಾರೆ. ಇದೆಲ್ಲವೂ ನಡೆಯುತ್ತೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಕೆಲವು ಅಪವಾದಗಳು ಇರಬಹುದು ಇದಕ್ಕೂ ಕೂಡ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಸಂಬಂಧಗಳಲ್ಲಿ ಆ ಆಕರ್ಷಣೆನೇ ಇರೋದಿಲ್ಲ. ಕೇವಲ ತಾನು ರೂಪಿಸಿದಂಥ ಒಬ್ಬ ನಟಿ ಖ್ಯಾತಳಾದಾಗ ಆಕೆ ಶಾಶ್ವತವಾಗಿ ನನಗೆ ನಿಷ್ಠಳಾಗಿರಬೇಕು ಅಂತ ಒಬ್ಬ ನಿರ್ದೇಶಕ ಬಯಸೋದು ಸಹಜ. ಮತ್ತು ಅಥವಾ ಆಕೆಯನ್ನು ಯಾರಾದರೂ ದುರುಪಯೋಗಪಡಿಸ್ಕೊಂಡಾರೋ ಆಕೆ ವೃತ್ತಿ ಜೀವನ ಹಾಳಾಗೋಗುತ್ತೆ ಅಂತ ಕಣ್ಗಾವಲು ಕಾಯೋದು ಕೂಡ ಸಹಜ. ಅದೇ ರೀತಿ ತನ್ನನ್ನು ರೂಪಿಸಿದಂಥ ನಿರ್ದೇಶಕ ತನಗೆ ಒಂದು ಪರ್ಸ್ನಲ್ ಸ್ಪೇಸ್ ಕೊಡ್ತಾ ಇಲ್ಲ, ನನಗೆ ವೈಯಕ್ತಿಕವಾದ ಆಯ್ಕೆಗಳಿಗೆ ಬಿಡ್ತಾ ಇಲ್ಲ, ನನ್ನ ಸಂಪರ್ಕಗಳಿಗೆ ತಡೆ ಆಗ್ತಾನೆ ಅಂತ ನಟಿ ಕೂಡ ಕೊರಗ್ತಾಳೆ, ಪರ್ಸ್ನಲ್ ಸ್ಪೇಸನ್ನು ಬಯಸ್ತಾಳೆ. ಅದು ಕೂಡ ಸಹಜ. ಇವೆರಡರ ಮಧ್ಯೆ ತಾಕಲಾಟ ಉಂಟಾದಾಗ ಇಬ್ಬರಲ್ಲಿ ಒಬ್ಬರ ಜೀವನ, ವೃತ್ತಿ ಜೀವನ ಹಾಳಾಗೋಗುತ್ತೆ, ನಗೆ ಪಾಟ್ಲಿಗೆ ಹೀಡಾಗುತ್ತೆ.
ಇಂಥ ಸಂದರ್ಭಗಳನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ. ಇದು ಕ್ರೀಡಾಲೋಕಕ್ಕೂ ಅನ್ವಯಿಸುತ್ತೆ. ಬಹುಶಃ ಇಂಥದ್ದೊಂದು ಕಥಾಂತರ ಇದರಲ್ಲಿ ಇರ್ಬೋದು ಅಂತ ನಾನು ಅಂದ್ಕೊಂಡು ಈ ಮಾತನ್ನು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಈ ದೈಹಿಕ ಆಕರ್ಷಣೆ ಅನ್ನೋದು ತಾತ್ಕಾಲಿಕ, ಆದರೆ ನಿಷ್ಕಾಮ ಪ್ರೇಮ ಇದೆಯಲ್ಲ, ಆ ಪ್ರೇಮ ಸರ್ವಕಾಲಿಕ. ಪುಟ್ಟಣ್ಣ ಕಣಗಾಲು, ರಾಜ್ ಕಪೂರ್ ಅಂತವರು ಇಂಥದ್ದೇ ವಸ್ತುಗಳನ್ನು ಇಟ್ಕೊಂಡು ಚಿತ್ರಗಳನ್ನು ನಿರ್ಮಿಸಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಮತ್ತು ವೈಯಕ್ತಿಕ ಬದುಕಿನಲ್ಲಿ ಇಂಥದ್ದೇ ಕಾರಣಗಳಿಗಾಗಿ ತಮ್ಮ ಅಂತ್ಯಕಾಲದಲ್ಲಿ ಮಾನಸಿಕ ಕ್ಷೋಭೆಯನ್ನು ಅನುಭವಿಸಿದ್ದಾರೆ. ಈ ಕಾರಣಕ್ಕೆ ಇಂಥ ಎಲ್ಲ ಗ್ರಹಿಕೆಗಳನ್ನು ನಾಗೇಂದ್ರ ಕುಮಾರ್ ಜೈನ್ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಯಾರೋ ಯುವಕರು ಅಂದ್ಕೊಂಡಿದ್ದೆ. ಸಾಕಷ್ಟು ಮಾಗಿದ್ದಾರೆ, ವೃತ್ತಿ ಜೀವನದಲ್ಲಿ ಎಲ್ಲವನ್ನೂ ಹತ್ತಿರದಿಂದ ಕಂಡಿದ್ದಾರೆ. ಇಂತಹ ಒಳತುಟಿ ಈ ಸಿನಿಮಾದಲ್ಲಿದೆ ಅಂತ ನಾನಂತೂ ಭಾವಿಸ್ತೇನೆ. ಪ್ರೇಮ ಅಜರಾಮರ ಅಂತ ಹೇಳ್ತಾರೆ, ನಿಜ ಇದು. ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೆ ಪ್ರೇಮ ಕಥೆಗಳು ಸಾಕಷ್ಟು ಗೆದ್ದಿದ್ದಾವೆ, ಬ್ಲ್ಯಾಕ್ ಬಸ್ಟರ್ಗಳಾಗಿದ್ದಾವೆ. ಅಂಥದ್ರಲ್ಲಿ ಒಂದು ವಿಭಿನ್ನವಾದಂಥ ಕಥೆಯನ್ನು ಇಟ್ಕೊಂಡು ವಾಸ್ತವವನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿರೋ ನಾಗೇಂದ್ರ ಜೈನ್ ಅವರ ನಿರ್ದೇಶನದ ಚಿತ್ರ ಮತ್ತು ನಮ್ಮ ನಿರ್ಮಾಪಕರ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ದಿವಸ ನೀವೆಲ್ಲರೂ ಕೂಡ ಒಂದು ವಿಶೇಷವಾದ ಸಮಾರಂಭದಲ್ಲಿ ಭಾಗಿಯಾಗಿದ್ದೇವೆ. ಅದರ ಮೂಲ ಕಾರಣ ಗಗನ ಕುಸುಮ. ಹೆಸರು ತುಂಬ ಚೆನ್ನಾಗಿದೆ, ಟೈಟ್ಲ್ ಮಾತ್ರ ಸೂಪರ್ ಟೈಟ್ಲ್. ಆ ಗಗನ ಕುಸುಮ ಚಿತ್ರದ ಟ್ರೈಲರ್ ಲಾಂಚ್ ಹಾಗೂ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಮೇಲಾಗಿ ನಾಗೇಂದ್ರ ಜೈನ್ ಅವರು ಭಾಳ ಕಷ್ಟಪಟ್ಟು ತುಂಬ ವರ್ಷಗಳಿಂದ ಸಾಧನೆಯ ಫಲ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗಗನ ಕುಸುಮ ಇದಕ್ಕೆ ಸಾಥ್ ಕೊಟ್ಟವರು ನಿರ್ಮಾಪಕರಾದಂಥ ಶೇಖರ್ ಅವರು. ನಿಜವಾಗ್ಲೂ ಕೂಡ ನಾನು ಯಾವಾಗಲೂ ಕೂಡ ನಿರ್ಮಾಪಕರ ಪರ. ಯಾಕಪ್ಪ ಅಂದರೆ ನಿರ್ಮಾಪಕ ಇಲ್ಲದೆ ನಾವು ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನಿರ್ದೇಶಕರಾಗಲಿ, ಕಲಾವಿದರಾಗಲಿ, ಡೈರೆಕ್ಟರ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ, ಯಾರೇ ಆದರೂ ಕೂಡ ನಿರ್ಮಾಪಕ ಮುಖ್ಯ. ನಿರ್ಮಾಪಕ ಇಲ್ಲ ಅಂದರೆ ನಾವೆಲ್ಲ ಜೀರೋನೇ. ಆದ್ದರಿಂದ ಈ ಚಿತ್ರದ ನಿರ್ಮಾಣಕ್ಕೆ ಸಹಕಾರ ನೀಡಿದಂಥ ನಿರ್ಮಾಪಕರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ರಾಜರಾಜೇಶ್ವರಿ ಅವರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೀನಿ. ಈಗಾಗಲೇ ಅನೇಕ ಮಹನೀಯರು ಮಾತಾಡಿದ್ದಾರೆ. ಈ ಸಭೆಯಲ್ಲಿ ಅನೇಕ ಗಣ್ಯಾತಿ ವ್ಯಕ್ತಿಗಳೆಲ್ಲೂ ಕೂತಿದ್ದಾರೆ. ಎಲ್ಲರ ಹೆಸರನ್ನು ಹೇಳಕ್ಕೆ ಹೋಗ್ತು ಅಂದರೆ ನೀವು ಬೈಕೋತೀರ, ಏನು ಸರ್ ಎಲ್ಲರೂ ಹೇಳಿದ್ದಾರೆ, ನೀವು ಯಾಕೆ ಹೇಳ್ತೀರಿ ಸರ್? ಎಲ್ಲರೂ ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ. ಒಳ್ಳೆ ಸಿನಿಮಾವನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬರೀ ಸಾಂಗ್ಗಳು ಮಾತ್ರ ನೋಡಿದ್ದು ನಾನು, ಪೂರ್ತಿ ಸಿನಿಮಾ ನೋಡಿಲ್ಲ. ಪೂರ್ತಿ ಸಿನಿಮಾ ನೋಡಿದರೆ ಅದು ಏನು ಎತ್ತ ಅಂತ ಹೇಳ್ಬೋದಾಯಿತು. ಈಗ ಸಾಂಗ್ಗಳು ನೋಡಿದ್ದೀವಿ. ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಜೈನ್ ಅವರು. ಜೊತೆಗೆ ಈ ಚಿತ್ರದ ಕಲಾವಿದರು ತುಂಬ ಜನ ಬಂದಿದ್ದಾರೆ. ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ ಅಲ್ವಾ? ಯಾರ ಹೆಸರು ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ. ಅವರೊಬ್ಬರು ಮಾತ್ರ ನೋಡಿದೆ ಫಸ್ಟ್ ಬಂದಾಗ ನಾನು ಆಡಿಟೋರಿಯಂನಲ್ಲಿ. ಇವ್ರು ಏನು ಕಲಾವಿದ್ರ ಇರಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅವರೇ ಹೀರೋಯಿನ್ ಇದರಲ್ಲಿ. ಅದರಿಂದ ಎಲ್ರಿಗೂ ಒಳ್ಳೆಯದಾಗ ನಿಜವಲ್ಲೂ ಕೂಡ ನಾಗೇಂದ್ರ ಜೈನ್ ಅವರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಸಿನಿಮಾ ಇವತ್ತು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವತ್ತು ಸಿನಿಮಾ ಮಾಡೋದು ಈಸಿ, ಬಿಡುಗಡೆ ಮಾಡೋದು ಇನ್ನೂ ಕಷ್ಟ. ಬಿಡುಗಡೆ ಆದಮೇಲೆ ಯಶಸ್ವಿ ಆದರೆ ಕೈ ಚಪ್ಪಾಳೆ ಹೊಡೆದ್ರೆ ನಿರ್ಮಾಪಕರು ಜೈ ಅಂತಾರೆ, ನಿರ್ದೇಶಕರು ಜೈ ಅಂತಾರೆ. ಆಮೇಲೆ ಜೊತೆಲಿ ಅಲ್ಲಿ ಹಾಕ್ಬಾರ್ದು ಕಲಾವಿದರೆಲ್ಲರೂ ಕೂಡ ಜೈ 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 ಅಂತೀವಿ. ಇಲ್ಲಾಂದ್ರೆ ಏನು ಮಾಡೋದು? ಮೊದಲೆಲ್ಲ ಹೇಗಾಗ್ತಿದ್ದಪ್ಪ ಅಂದರೆ ನಿರ್ಮಾಣ ಮಾಡಿದಾಗ ನಾವು ಅದಕ್ಕೊಬ್ಬರು ವಿತರಕರು ಇರ್ತಾಯಿದ್ರು. ವಿತರಕರು ತೊಗೊಂಡೋಗಿ ಕೊಡ್ತಾಯಿದ್ರು. ಅದನ್ನು ನಾವು ಎಲ್ಲ ಕಡೆ ಬಿಡುಗಡೆ ಮಾಡ್ತಾಯಿದ್ವಿ. ಆಗು ಹೋಗುಗಳಲ್ಲೂ ಹಂಚ್ಕೋತಾ ಇದ್ವಿ. ಈಗ ಹಾಗಲ್ಲ. ಈಗ ನಿರ್ಮಾಣ ಮಾಡೋದೊಂದು ಕರ್ತವ್ಯ ಅಷ್ಟೇ. ನಿರ್ಮಾಣ ಮಾಡ್ತೀವಿ. ನಿರ್ಮಾಣ ಮಾಡಿದ್ಮೇಲೆ ಎಲ್ಲವನ್ನೂ ನಿರ್ಮಾಪಕನೇ ಓದ್ಕೋಬೇಕು. ಇವಾಗ ಅದಕ್ಕೋಸ್ಕರ ನಾನೇನು ಹೇಳ್ತೀನಪ್ಪ ಅಂದರೆ, ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ.
ಆ ನಿರ್ಮಾಪಕರಿಗೆ ಹಣ ತೊಡಗಿಸಿದಾರಲ್ಲ ಪುಣ್ಯಾತ್ಮ, ಅವರು ಒಳ್ಳೇದಾಗಲಿ, ನಾವು ಯಶಸ್ಸು ಸಿಗಬೇಕು ಅಂತೇಳಿ ನಾನು ಆಶಿಸ್ತೀನಿ. ಯಾಕೆಂದರೆ ಈ ಸಿನಿಮಾ ಮಾಡೋದು ಇದೊಂಥರ ಚಟ. ಆಮೇಲೆ ಕಲಾವಿದರು ಬಿಡಿ, ಕಲಾವಿದರು ಎಲ್ಲರೂ ಬಂದಿದ್ದೀರಿ, ಕೂತಿದ್ದೀರಿ, ಅವ್ರು ಕರೀತೀವಿ, ಪಾರ್ಟ್ ಮಾಡ್ತಾರೆ, ಬಣ್ಣ ಹಾಕ್ತಾರೆ, ಹೋಗ್ತಾರೆ. ಸಕ್ಸಸ್ ಆದಾಗ ಅವ್ರಿಗೆಲ್ರಿಗೂ ಜೈ ಜೈ ಅಂತೀವಿ. ಏನು ಹೆಚ್ಚು ಕಡಿಮೆ ಆದಾಗ ಏನೋ ಸುಮಾರಾಗ ಆಯ್ತು ಕಣೆ ಅಂದ್ಬಿಡ್ತೀವಿ. ಅವೆಲ್ಲರೂ ಬೇಡ. ಎಲ್ಲ ಮಿತ್ರರೆಲ್ಲ ಬಂದಿದ್ದೀರಿ, ನಮ್ಮ ವರದಿಗಾರರು ಬಂದಿದ್ದಾರೆ, ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ, ಎಲ್ಲ ಗೊತ್ತಿರೋ ಮುಖಗಳಲ್ಲಿ, ಯಾರೇನು ಹೊಸ ಮುಖಗಳೇನಿಲ್ಲ ಇಲ್ಲಿ. ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಿಮ್ಗೆ ಅದು ಹೇಳಬೇಕಾಗಿಲ್ಲ ನಾನು. ನೀವು ಜೈ ಅಂದರೆ ನಾವು ಜೈ, ಹೌದು, ಜೈ ಅನ್ನಲೇಬೇಕು ನಮಗೆ. ನೀವು ಜೈ ಪರವಾಗಿಲ್ಲ, ಹೋಗಿದ್ವಿ, ಆಗಿತ್ತು, ಒಳ್ಳೇದಾಗಿದೆ ಅಂತ ಹೇಳಿದ್ರೆ 4 ಜನ ಬರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮೊದಲು ಚಿತ್ರದ ಬಗ್ಗೆ ಒಳ್ಳೆ ಮಾತನ್ನು, ಒಳ್ಳೆ ಅಭಿಪ್ರಾಯವನ್ನು ಹೇಳಬೇಕು ಅಂತ ನಾನು ನಿರ್ಮಾಪಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೆ. ಯಾಕಂದರೆ ನಿರ್ಮಾಪಕರದ್ದು ಯಾರು ಬರೋದಿಲ್ಲ ರೀ, ಯಾರು ಬರೋಕ್ಕೆ ಅಸಾಧ್ಯನೇ. ಯಾರು ಬರೋಕ್ಕಾಗತ್ತೆ ಏನಪ್ಪ? ಅದು ಬರೋಕ್ಕಾಗತ್ತ? ಹಣ ಹಾಕೋದೆ, ದುಡಿದ್ರೆ ಎಲ್ಲ ಬಂದು ನಿಂತ್ಕೋತೀವಿ. ಡೈರೆಕ್ಟ್ರು ಬರ್ತಾರೆ, ಕಲಾವಿದರು ಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರು ಬರ್ತಾರೆ, ಟೆಕ್ನಿಷಿಯನ್ಸ್ ಬರ್ತಾರೆ, ಮ್ಯೂಸಿಕ್ ಎಲ್ಲರೂ ಬರ್ತೀವಿ. ನಿರ್ಮಾಪಕನೇ ಬರಲಿಲ್ಲ ಅಂದ್ರೆ ನೀವು ಬರಬೇಕು. ನಾವು ನಿರ್ಮಾಪಕರಿಂದ ನೀವು ಬರ್ತಿರೋದ್ರೆ ನೀವೇ ಬರ್ತೀವಿ, ನಿಮ್ಮ ಬಾಯಲ್ಲಿ ಬೆಣ್ಣೆ ಹಾಕ ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಸ್ನೇಹಿತರಲ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲ ನಮ್ಮ ಪತ್ರಿಕಾ ಮಿತ್ರರೆಲ್ಲ ಬಂದಿದ್ದಾರೆ. ನಂಗೆ ಖುಷಿ ಆಗುತ್ತೆ. ಎಲ್ಲರೂ ಕೂಡ ನುರಿತವರು, ಎಲ್ಲರನ್ನೂ ಕರೆದಿದ್ದೀರಾ. ನಾವು ಕೂಡ ಬಂದಿದ್ದೀವಿ. ಒಳ್ಳೆ ತಿಂಡಿ ಕೊಟ್ಟರು ನಮಗೆ, ತಿಂಡಿ ಮಾಡಿದ್ದೀವಿ. ಜೊತೆಗೆ ವೇದಿಕೆ ಮೇಲೆ ಒಳ್ಳೊಳ್ಳೆ ಅಧಿಕಾರಿಗಳು ಕೂರಿಸ್ಕೊಂಡಿದ್ದೀರಾ. ಖುಷಿ ಆಗ್ತಾ ಇದೆ ನನಗೆ. ಈ ಸಭೆಯಲ್ಲಿ ನಮ್ಮನ್ನು ಕರೆದು ಅವಕಾಶ ಕೊಟ್ಟು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಚಿತ್ರ ಸಂಸ್ಥೆಯವರಿಗೆ, ಗಗನ ಕುಸುಮ ಸಂಸ್ಥೆಯವರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ಪಾಂಡುರಂಗನ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗೇಂದ್ರ ಕುಮಾರ್ ಜೈನ್ ಅವರ ಸಂಪಾದನೆ ಅಂತ. ಇದು ಅವರ ಆಸ್ತಿ. ಯಾಕಂದರೆ ಬಹುಶಃ ಇಲ್ಲಿ ಇರೋರೆಲ್ಲರೂ ಕೂಡ ಜೈನ್ ಅವ್ರಿಗೆ ಈ ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಪ್ರೀತಿಯಿಂದ ಬಂದಿದ್ದೀರಿ. ಹಾಗಾಗಿ ಇದು ಅವರ ದಶಕಗಳ ಸಂಪಾದನೆ. ನನಗೆ ಮೊದಲು ಅಣ್ಣವರು ಮಾತಾಡಿದ್ದಾರೆ, ಅವರು ಕೂಡ ಅವರ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬಗ್ಗೆ. ಹಾಗಾಗಿ ನಾನು ಹೆಚ್ಚು ಮಾತಾಡುವಂಥದ್ದು ಏನಿಲ್ಲ. ನಾವು ನಮ್ಮ ಜೀವನದಲ್ಲಿ ಕಂಡುಕೊಂಡಂಥ 2 ಸತ್ಯಗಳನ್ನು ನಾನು ಶೇರ್ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಒಂದೇನೆಂದರೆ, ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಅದೊಂದು ನಿರ್ದೇಶಕರ ಮಾಧ್ಯಮ. ಅದು ಅವನು ಕ್ಯಾಮ್ರಾ ಇಟ್ಕೊಂಡು ಬರೆಯುವಂಥ ಒಂದು ಕಥೆ, ಅವನ ಕನಸು. ಅಷ್ಟೇ ಸತ್ಯ, ಸಿನಿಮಾ ಒಂದು ಟೀಮ್ನ ಕೆಲಸ ಕೂಡ. ಟೈಮಿಗೆ ಸರಿಯಾಗಿ ಒಂದು ಲೋಟ ಕಾಫಿ ಬರಲಿಲ್ಲ ಅಂತಂದ್ರೂ ಕೂಡ ಸಿನಿಮಾ ನಿಂತೋಗ್ಬಿಡತ್ತ. ಅದು ಸಿನಿಮಾ ಇನ್ನೊಂದು ಬ್ಯೂಟಿ ಅಂದರೆ, ಅತ್ಯಂತ ಅವ್ಯವಸ್ಥೆಗಳ ನಡುವೆ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಉದ್ಯಮ. ಫ್ರೇಮಿನ ಒಂದು ಮಿತಿಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಆದರೆ ಫ್ರೇಮನ್ನು ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಏನೇನೋ ಸಮಸ್ಯೆಗಳು ನಡೀತಾ ಇರ್ತದೆ. ಅವನು ಯಾರೋ ಬಾಟ ಕೊಟ್ಟಿಲ್ಲ ಅಂತಾನೆ, ಇವನು ಯಾರೋ ಊಟ ಕೊಟ್ಟಿಲ್ಲ ಅಂತಾನೆ, ಮತ್ತೊಬ್ಬ ಯಾರೋ ಕಾಫಿ ಕೊಟ್ಟಿಲ್ಲ ಅಂತಾನೆ. ಆದರೆ ಫ್ರೇಮನ್ನು ಒಳಗಡೆ ಬರ್ತಿದ್ದಾಗ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅದು ಎಲ್ಲ ಮುಗಿದು ಈ ಹಂತಕ್ಕೆ ಬರೋದಿದೆಯಲ್ಲ, ಒಂದು ರೀತಿಯ ಹೆರಿಗೆ ನೋವು ತೋರಿಸ್ಬೇಕು, ಅವರ ಅಭಿಪ್ರಾಯಗಳನ್ನು ತಗೊಳ್ಬೇಕು, ಪ್ರತಿಯೊಬ್ಬರನ್ನು ಮೆಚ್ಚಿಸ್ಬೇಕು, ಈ ಕೆಲಸ. ಹಾಗಾಗಿ ಸಾಧಾರಣವಾಗಿ ಏನು ಮಾಡ್ಬಿಡ್ತಾರೆ ಅಂತಂದರೆ, ಒಂದು ಸಕ್ಸಸ್ನ ಫಾರ್ಮುಲಾ ಇದೆಯಲ್ಲ, ಅದನ್ನು ಇಟ್ಕೊಂಡು ಮಾಡಿಬಿಡ್ತಾರೆ. ಏನಂತಂದರೆ, ಒಂದು 4 ಫೈಟು, ಒಂದು 2 ಮಳೆ ಹಾಡುಗಳು, ಹೀರೋ ಹೀರೋಯಿನು ಮರ ಸುತ್ತದಂಥ ಕೆಲಸಗಳು ಮಾಡಿಬಿಡ್ತಾರೆ. ಆದರೆ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಉಳ್ಕೊಂಡಿರುವಂಥದ್ದು ಅಂತಂದರೆ ಪರ್ಯಾಯ ಸಿನಿಮಾಗಳು. ಇವು
ಈ ಎಲ್ಲ ಫಾರ್ಮುಲಾಗಳನ್ನು ಹೊರತಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ. ಬಹುತೇಕ ವಾರ್ಷಿಕ 300ಕ್ಕೂ ಹೆಚ್ಚು ಸಿನಿಮಾಗಳು ಇವತ್ತು ಸೆನ್ಸಾರ್ ಆಗ್ತಾ ಇದ್ದಾವೆ. ಅದರಲ್ಲಿ 90%ಕ್ಕಿಂತ ಹೆಚ್ಚು ಸಿನಿಮಾಗಳು ಈ ಒಂದು ಫಾರ್ಮುಲಾಗಳನ್ನು ಇಟ್ಕೊಂಡೇ ಮಾಡ್ತಾರೆ. ನಮಗಿಂತ ಹೆಚ್ಚಾಗಿ ನಮ್ಮಲ್ಲಿ ಕೂತಿರುವಂತಹ ಗೌರವಾನ್ವಿತ ಪತ್ರಕರ್ತರುಗಳಿಗೆ ಇದರ ಬಗ್ಗೆ ಹೆಚ್ಚು ಜ್ಞಾನ ಇರ್ತದೆ. ಎಷ್ಟು ಸಿನಿಮಾಗಳು ಗೆಲ್ತವೆ, ಆ ಒಂದು ಫಾರ್ಮುಲಾಗಳನ್ನು ಇಟ್ಕೊಂಡು ಮಾಡ್ತಾರಂಥ ಸಿನಿಮಾಗಳು ಎಷ್ಟು ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ ಅಂತ. ಆ ಲೆಕ್ಕಾಚಾರ ನೀವು ತಗೊಳ್ಳೋದಾದ್ರೆ, ಒಂದು ಲಾಂಗ್ ರನ್ ಒಂದು ಇಣುಕು ನೋಟ ಹಾಕೋದಾದ್ರೆ ನಿಮಗೆ ಪರ್ಯಾಯ ಸಿನಿಮಾಗಳು ಕೂಡ ಇಲ್ಲಿ ಗಟ್ಟಿಯಾದ ಸಿನಿಮಾಗಳಾಗಿದ್ದಾವೆ. ಅಫ್ಕೋರ್ಸ್ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಕೂಡ ಈ ಪರ್ಯಾಯ ಸಿನಿಮಾಗಳಿಗೆ ಹೆಗಲು ಕೊಟ್ಟವರು. ಅಣ್ಣೂರು ಕೂಡ ಅಂಥ ಸಿನಿಮಾಗಳಿಗೆ ಪ್ರಯತ್ನ ಮಾಡಿದಂಥವ್ರು. ಚಿನಾರಿ ಮುತ್ತಾದಂಥ ಒಂದು ಸಿನಿಮಾ ನಿಜವಾಗ್ಲೂ ಅಂದರೆ ಈ ಪರ್ಯಾಯ ಸಿನಿಮಾ ಯಾವತ್ತೂ ಕೂಡ ಒಂದು ಸೈಡ್ ಲೈನ್ ಆಗಿಲ್ಲ ಇದು. ಮತ್ತು ಎಕನಾಮಿಕ್ಸನ್ನು ಕಟ್ಕೊಡೋದು ಕೂಡ ಇದೇನೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ರಿಸ್ಕ್ಗಳು ಕಡಿಮೆ ಇರುತ್ತೆ. ಒಂದಷ್ಟು ಹೃದಯಗಳು ಅವುಗಳನ್ನು ತೊಗೊಂಡ್ಬಿಟ್ರೆ ಸಾಕು, ಒಂದು ಚಪ್ಪಾಳೆ, ಒಂದು 4 ಕಾಸು, ಇಷ್ಟು ಮತ್ತೊಂದು ಪರ್ಯಾಯ ಸಿನಿಮಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದು ನನ್ನ ಸ್ವಂತ ಅನುಭವ. 96-97 ನಾವು ಮೊದಲು ಸಿನಿಮಾ ಮಾಡಿದಾಗ, ಊರ್ವಶಿ ಸಿನಿಮಾ ಮಾಡಿದಾಗ ಇಲ್ಲಿರೋ ಬಹುತೇಕ ಪತ್ರಕರ್ತರು ನಮಗೆಲ್ಲ ಆಶೀರ್ವಾದ ಮಾಡಿದವರು. 2013 ನನಗೆ ಆ ವರ್ಷ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಾಗ ನಮ್ಮ ಹಜ್ ಸಿನಿಮಾಗೆ. 2016 ನನಗೆ ನ್ಯಾಷನಲ್ ಅವಾರ್ಡ್ ಬಂದಾಗ. ಅಂದರೆ ಇಟ್ ಈಸ್ ಅ ಲಾಂಗ್ ಜರ್ನಿ ಆ್ಯಕ್ಚುಲಿ. ಯಾವುದೂ ಕೂಡ ಸುಲಲಿತವಾಗಿ ಎಲ್ರಿಗೂ ಕೂಡ ಸಿಕ್ಕೋದಿಲ್ಲ. ಆ ಒಂದು ಲೆಕ್ಕಾಚಾರದಲ್ಲಿ ನಾಗೇಂದ್ರ ಕುಮಾರ್ ಜೈನ್ ಅವರ ಈ ಸಿನಿಮಾ, ಈ ಒಂದು ನಾರಾಯಣ ಅವರು ಹೇಳಿದಾಗೆ ಎಲ್ಲವನ್ನೂ ಕೂಡ ಹಾಸಿ ಹೊಕ್ಕಾಗಿದೆ ಅವರ ಬದುಕಲ್ಲಿ. ಆ ಅನುಭವಗಳು ಒಂದು ರೈಟ್ ಟೈಮ್ನಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಇಲ್ಲಿರೋ ಎಲ್ಲ ಹೃದಯಗಳು ಕೂಡ ಅವರಿಗೆ ಒಳ್ಳೆಯದಾಗಲಿ, ಗೆಲ್ಲಬೇಕು ಅನ್ನೋದನ್ನೇ ಹೇಳಿದ್ದೀವಿ. ಆ ದೃಷ್ಟಿಯಲ್ಲಿ ನನಗೂ ಅನ್ನಿಸ್ತದೆ, ಒಂದು ಚಿನ್ನೇಗೌಡರು ಸರ್ ಒಂದು ಅದ್ಭುತವಾದ ಸರ್ಟಿಫಿಕೇಟೇ ಕೊಟ್ಬಿಟ್ರು, ಟೈಟಲ್ ಇಸ್ ಸೂಪರ್ಬ್ ಅಂತ. ಸೊ ಮೊದಲ ಇದನ್ನು ದಾಟಿದ್ದಾರೆ, ಅವ್ರು ಗೆದ್ದಿದ್ದಾರೆ ಅವರು. ಸೊ ಇದೇ ಕಂಟಿನ್ಯೂ ಆಗಲಿ, ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಲಿ. ಇದು ಉದ್ದೇಶ ಚೆನ್ನಾಗಿದೆ. ಮತ್ತು ಇಲ್ಲಿ ಅವರು ಹೇಳ್ತಾ ಇದ್ರು 3 W ಪಕ್ಕಕ್ಕಿಟ್ಬಿಟ್ಟು ನಾನು ಸಿನಿಮಾ ಮಾಡಿದ್ದೇನೆ ಅಂತ. ವೈನ್, ವುಮೆನ್ ಆ್ಯಂಡ್ ವೆಲ್ತ್, ಇವುಗಳನ್ನು ಪಕ್ಕಕ್ಕಿಟ್ಬಿಟ್ಟು ಸಿನಿಮಾ ಮಾಡಿದ್ದೀನಿ ನಾನು. ಇದಕ್ಕೆ ಧೈರ್ಯ ಬೇಕಾಗತ್ತೆ ಸಿನಿಮಾ, ಈ ರೀತಿ ಸಿನಿಮಾ ಮಾಡಲಿಕ್ಕೆ. ಆ ದೃಷ್ಟಿನಲ್ಲಿ ಸಿನಿಮಾದ ನಿರ್ಮಾಪಕರಾದ ಶೇಖರನ್ ಅವರಿಗೂ ಕೂಡ ಅಭಿನಂದನೆಗಳು. ಯಾರು ಬರ್ತಾರೆ ಇವತ್ತು ಸಿನಿಮಾ ಮಾಡ್ಬೇಕಾದ್ರೆ, ನಾನು ವೈನ್ ಇಲ್ಲ ಈ ಸಿನಿಮಾದಲ್ಲಿ, ವುಮನ್ ಇಲ್ಲ ಮತ್ತು ವೆಲ್ತ್ ಇಲ್ಲ, ಇದು ಯಾವುದೋ ಇದಿಷ್ಟನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಸಿನಿಮಾ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಯಾರು ಬರ್ತಾರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ? ಯಾರೂ ಬರೋದಿಲ್ಲ. ಯಾಕಂತಂದರೆ ಇದೊಂದು ವ್ಯಾಪಾರವಾಗಿದೆ ಇವತ್ತು. ಆರಾಧ್ಯ ಪ್ಯಾಷನೇಟ್ ಭಾವವನ್ನು ಪಕ್ಕಕ್ಕಿಟ್ಟು ಇವತ್ತು ಎಲ್ಲವೂ ಕೂಡ ವ್ಯಾಪಾರದ ದೃಷ್ಟಿಯಿಂದ ನೋಡ್ತಾ ಇರ್ತವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ನಾನು ನೋಡಿದಾಗ ಬಹಳಷ್ಟು ಜನ ಇಲ್ಲೆಲ್ಲರೂ ಕೂಡ ಅವ್ರಿಗೆ ಒಳ್ಳೇದಾಗಬೇಕು, ನಾಗೇಂದ್ರ ಕುಮಾರ್ ಜೈನ್ ಅವ್ರಿಗೆ ಒಳ್ಳೇದಾಗಬೇಕು, ಒಂದು ಒಳ್ಳೆಯ ಕತೆ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿನಿಮಾ ಆಗಿದೆ. ಆ ಕಾರಣಕ್ಕೆ ಮತ್ತೊಮ್ಮೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಮಾತನ್ನು ನಾನು ಕೂಡ ಸೇರಿಸಿ ನನ್ನನ್ನು ಈ ವೇದಿಕೆಗೆ ಕರೆದದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆದ್ಮೇಲೆ ನಾನು ಸರ್ಕಾರಿ ಅಧಿಕಾರಿಯಾಗಿದ್ದವನು, ಕೂತ್ಕೊಂಡು ಮಾತನಾಡೋದು ಅಂದರೆ ಭಾರಿ ಕಷ್ಟ. ಈ ಕೋರ್ಟ್ನಲ್ಲಿ ಅಡ್ವೊಕೇಟ್ಸು, ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದವರು ಕೂತ್ಕೊಂಡು ಮಾತನಾಡೋದು ಅಂದರೆ ಭಾರಿ ಕಷ್ಟ. ನಾನು ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ, ಅಂದರೆ ಸೀನಿಯರ್ ಆಫೀಸರ್ ಆಗಿದ್ದೆ. ಯಾವುದು 100 ಜನ ಇರಬೇಕಿದ್ರೆ ನಾನು ಕೂತ್ಕೊಂಡು ಮಾತಾಡೋದು ಭಾರಿ ಕಷ್ಟ ಆಗ್ತಿತ್ತು. ನಾನು ನಾಟ್ ಓನ್ಲಿ ಎ ಗೌರ್ಮೆಂಟ್ ಆಫೀಸರ್, ಆ್ಯಸ್ ಎ ಫಿಲ್ಮ್ ಪ್ರೊಡ್ಯೂಸರ್, ಐ ಆಮ್ ಎ ಫಿಲ್ಮ್ ಡಿಸ್ಟ್ರಿಬ್ಯೂಟರ್, ಐ ವಾಸ್ ಎ ಜರ್ನಲಿಸ್ಟ್. ಒಂದು ವಿಕ್ರಾಂತ್ ಕರ್ನಾಟಕ ಅಂತ ಒಂದು ಪತ್ರಿಕೆಯನ್ನು ಸುಮಾರು 3 ವರ್ಷಗಳ ಕಾಲ ನಾನು ನಡೆಸಿದ್ದೆ. ಅದೇ ರೀತಿ ಬಿಸ್ನೆಸ್ ಮ್ಯಾನ್ ಮತ್ತು ಇಂಡಸ್ಟ್ರಿಯಲಿಸ್ಟ್ ಕೂಡ. ನಾನು ಅಧಿಕಾರಿಯಾಗಿದ್ದಾಗ ಫಿಲ್ಮ್ ಮಾಡಬೇಕು ಅಂದರೆ ಒಬ್ಬ IAS ಆಫೀಸರ್ ನನಗೆ ಕೇಳಿಕೊಂಡ್ರು, ನೋಡಿ ನೀವು ಪ್ರೊಡ್ಯೂಸ್ ಮಾಡೋದು ಕಷ್ಟ, ಒಳ್ಳೆ ವರ್ಕಿಂಗ್ ಪ್ರೊಡ್ಯೂಸರ್ನ ಒಬ್ಬರನ್ನ ಕೊಡ್ತೇವೆ, ಇನ್ವೆಸ್ಟ್ಮೆಂಟ್ ನೀವು ಮಾಡಿ, ಅವರು ಇದೆಲ್ಲ ಕೆಲಸ ನೋಡ್ಕೊಳ್ತಾರೆ ಅಂತ.
ಒಬ್ಬ ಅಧಿಕಾರಿಯಿಂದಿದ್ದೇ ಜನಗಳಿಗೆ ಏನು ಬರುತ್ತೆ ಅಂದರೆ ಓಹ್ ಇವನೇನು ಸಾಕಷ್ಟು ಲಂಚ ಹೊಡೆದಿದ್ದಾನೆ ಅಂತ. ನಾನು ಒಬ್ಬ ಜೈನ, ಈಗ ಕರ್ನಾಟಕ ಜೈನ ಅಸೋಸಿಯೇಷನ್ ಅಧ್ಯಕ್ಷ ಕೂಡ ಆಗಿದ್ದೇನೆ. ನಾವು ಜೈನ್ಸ್ ಅಂದರೆ ಬಿಸ್ನೆಸ್ ನಮ್ಮಲ್ಲಿ ಇಟ್ಸ್ ವೆರಿ ಕಾಮನ್. ನಾನು ಸರ್ವೀಸ್ನಲ್ಲಿ ₹1 ಲಂಚ ಮುಟ್ದನಲ್ಲ. ಮುಖ್ಯಮಂತ್ರಿಗಳಿಗೂ ಮತ್ತು ಸ್ಪೀಕರ್ಗೂ ಒಂದು ಸರ್ತಿ ಹೇಳಿದೆ, ನಾನು ಸಾರಿ ಸರ್ ಐ ಕೆನಾಟ್ ಕ್ಲಿಯರ್ ದಿಸ್ ಫೈಲ್ ಅಂತ. ಯಾರೋ ಒಬ್ಬ ಕಾಂಗ್ರೆಸ್ ಎಂ ಪಿದು, ನಾನು ಮಾಡಲಿಕ್ಕಾಗೋದಿಲ್ಲ, ಬೇಕಿದ್ರೆ ನಾನು ಅಂಡರ್ ಸೆಕ್ರೆಟರಿ ಕಳಿಸ್ಬಿಟ್ಟು ನನಗೆ ಬರಲೇಬೇಡಪ್ಪ ಹಾಗೆ ಕಳಿಸು ಅಂತ ಹೇಳ್ತೇನೆ ಹಾಗೆ ಅಂತ. ಅಂದರೆ ಫೈನಾನ್ಷಿಯಲ್ ಇದರಲ್ಲಿ ಹೈಲಿ ಡಿಸಿಪ್ಲಿನ್ ಆಗಿದ್ದನು. ಆಮೇಲೆ ಫಿಲ್ಮ್ ಪ್ರೊಡಕ್ಷನ್ಗೆ ಅಂತ ಬಂದೆ, ಯಾರಿಗೋ ಒಬ್ರು ಕೊಟ್ಟಾಗ ಒಬ್ಬ ಹಿರಿಯ ನಟ ಅನಂತ್ ನನಗೆ ಹೇಳಿದ್ರು, ಸರ್ ನೀವು ಈ ರೀತಿ ಕೊಟ್ಬಿಟ್ರೆ ಫಿಲ್ಮ್ ಪ್ರೊಡಕ್ಷನ್ ಕಾಸ್ಟ್ ಎಲ್ಲೆಲ್ಲ ಹೋಗ್ಬಿಡುತ್ತೆ, ಎಲ್ಲ ನಾನೇ ನೋಡ್ಕೊಳ್ತೀನಿ ಸರ್ ಅಂದರು. ಆನಂತರ ಎಲ್ಲ ಅವ್ರಿಗೆ ಬಿಟ್ಟೆ. ಭಾಳ ಅಚ್ಚುಕಟ್ಟಾಗಿ ಏನೋ ಮಾಡಿದ್ರು. ಆದ್ದರಿಂದ ನನ್ನಿಂದ ಅವ್ರಿಗೆ ಬೇರೆ ಮುಂದೆ ಅನುಕೂಲ ಆಗೋದಿತ್ತು, ಅದಕ್ಕೋಸ್ಕರ ಭಾಳ ಅಚ್ಚುಕಟ್ಟಾಗಿ ಮಾಡಿ ರಿಲೀಸ್ ಮಾಡಿದ್ರು. ಅದು ಯಾರೇ ನೀ ಅಭಿಮಾನಿ ಅಂತ ಅಲ್ಲ, ಯಾರೇ ನೀ ಅಭಿಮಾನಿ ಇಲ್ಲ, ಯಾರಿಗೂ ಹೇಳಬೇಡಿ ಅಂತ. ಮತ್ತು ಅಂಡಮಾನ್, ಅದು ಒಂದು ನಾನು ಮತ್ತು ರಾಜ್ಕುಮಾರು ವರ್ಧಪ್ಪ ಅವರು ಭಾಳ ಕ್ಲೋಸ್ ಆಗೋದಕ್ಕೆ ಒಂದು ಸದಾವಕಾಶ ನನಗೆ ಸಿಕ್ತು. ಅದರಲ್ಲಿ ಪ್ರತಿ ದಿವಸ ನಾನು ರಾಜ್ಕುಮಾರು ವರ್ಧಪ್ಪ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಫಿಲ್ಮ್ ಕತೆ ಬಗ್ಗೆ, ಬೇರೆ ಎಲ್ಲೆಲ್ಲ ಶೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಇದರಿಂದ ನಾನು ರಾಜ್ಕುಮಾರ್ ವರ್ಧಪ್ಪ ಭಾಳ ಹತ್ತಿರವಾಗಿರೋದಕ್ಕೆ ಭಾಳ ಒಂದು ಸಹಾಯ ಆಯಿತು. ಇದಾದ ನಂತರ ಯಾರೇ ನೀ ಅಭಿಮಾನಿ ಮಾಡಿದೆ, ಅದು ಸುಮಾರು 2 ಕೋಟಿಗೂ ಮಿಕ್ಕಿ ಆಗ ನಾನು ಖರ್ಚು ಮಾಡಿದ್ದೆ. ಆದರೂ ಕೂಡ ಯಾವುದೋ ಕಾರಣದಿಂದ ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ. ಎಲ್ಲಕ್ಕಿಂತಲೂ ಹೆಚ್ಚಿಗೆ ಒಂದು ಇರುವರ್ ಅಂತ ಹೇಳ್ಬಿಟ್ಟು ಒಂದು ಫಿಲ್ಮ್, ಹಿಂದಿ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿ ಅದಕ್ಕೆ ಇರುವರನ್ನು ಫಿಲ್ಮ್ಗೆ ₹7.25 ಕೋಟಿ ನಾನು ಮತ್ತು ನನ್ನ ಸ್ನೇಹಿತರಾದ ಸುಧೀರ್ ಇನ್ವೆಸ್ಟ್ ಮಾಡಿದ್ವಿ. ಕೊನೆಗೆ ಅದು ರಿಲೀಸ್ ಆಗಿ ಫ್ಲಾಪ್ ಆಯಿತು. ಅದಕ್ಕೆ ಹಿಂದಿ ಫಿಲ್ಮ್ ಮಾಡೋದು ಬೇಡ ಅಂತ ವಿ ಡ್ರಾಪ್ಡ್ ಇಟ್. ಅದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಆದವನಿಗೆ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬರುತ್ತೆ. ಇದನ್ನು ಜನ ಈಗ ಯಾವುದೋ ನಮ್ಮ ನಾಗೇಂದ್ರ ಕುಮಾರ್ ಅವರು ಮತ್ತು ಪ್ರೊಡ್ಯೂಸರ್ ಆದಂಥ ಶೇಖರ್ ಅವರು ಕಷ್ಟಪಟ್ಟು ಒಂದು ಮೂವಿ ಮಾಡಿದ್ದಾರೆ. ನಮ್ಮದೆಲ್ಲ ಒಂದು ಏನು ಇರಬೇಕು ಅಂತ ಹೇಳಿದ್ರೆ, ಒಂದು ಫಿಲ್ಮ್ ಯಾವುದೋ ಬಂದಿದೆ ಕನ್ನಡದಲ್ಲಿ, ಅದು ಒಂದು ಹೊಸಬರು ಬಂದಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ನೋಡಬೇಕು, ಅವರಿಗೆಲ್ಲ ನಾವು ಎನ್ಕರೇಜ್ ಮಾಡಬೇಕು. ಇದರಿಂದ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ನಾನು ತೆಲುಗು ಮತ್ತು ಹಿಂದಿ ಚಿತ್ರಗಳನ್ನ ಸಾಕಷ್ಟು ವಿತರಣೆ, 100 ಚಿತ್ರಗಳನ್ನ ವಿತರಣೆ ಮಾಡಿದ್ದೀನಿ. ಆದರೂ ನಮ್ಮ ಕನ್ನಡಕ್ಕೆ ಎಲ್ಲರೂ ಈ ರೀತಿ ಪ್ರೋತ್ಸಾಹ ಕೊಡೋದಕ್ಕೆ ನಾವು ಒಮ್ಮೆ ಫಿಲ್ಮ್ ಥಿಯೇಟರ್ಸ್ಗೆ ಹೋಗಿ ನೋಡಬೇಕು. ಇದೇ ರೀತಿ ನಾಗೇಂದ್ರ ಕುಮಾರು ಮತ್ತು ಪ್ರೊಡ್ಯೂಸರ್ ಅವರು ಏನು ಕಷ್ಟಪಟ್ಟು ಮಾಡಿದ್ದಾರೆ, ಇದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಸಂತೋಷದಿಂದ ಬಂದಿದ್ದೀನಿ. ಫಿಲಮ್ ಮಾಧ್ಯಮ ಎಲ್ಲರಿಗೂ ತಿಳಿದಂಥ ವಿಷಯ ಅಂತಂದರೆ, ನಾವು ಸಣ್ಣವರಿದ್ದಾಗಿಂದ ನೋಡ್ಕೊಂಬಂತಹ ಇವತ್ತು ನೆನಲೇಬೇಕಾದಂತಹ ಶ್ರೀಯುತ ರಾಜ್ಕುಮಾರ್ ಸರ್ ಅವರು ಮತ್ತು ಪುನೀತ್ ಸರ್ ಅವ್ರಿಗೆ ನಾವು ಇವತ್ತು ನಮನವನ್ನು ಸಲ್ಲಿಸ್ತಿದ್ದೀವಿ. ಅವರು ನೀಡುವಂತಹ ವ್ಯಾಲ್ಯೂ ಬೇಸ್ಡ್ ಸಿನಿಮಾಗಳು ಎಷ್ಟು ಮುಖ್ಯವಾಗಿರುತ್ತೆ ಅಂತಂದರೆ, ಒಂದು ಪ್ರೀತಿಯ ಬಗ್ಗೆ ತೋರಿಸ್ಬೇಕಂದ್ರೆ ಇವತ್ತು ಕೂಡ ಮುಖ್ಯವಾಗಿರುವಂಥದ್ದು ಬಂಗಾರದ ಮನುಷ್ಯ. ಪ್ರತಿಯೊಂದು ಕಣ್ಣಲ್ಲೂ ಅದರಲ್ಲಿರುವಂತಹ ವ್ಯಾಲ್ಯೂನ ನಾವು ಇವತ್ತು ಕೂಡ ಅನುಸರಿಸಲೇಬೇಕಾದಂತಹ ಚಿತ್ರಗಳನ್ನು ನೀವು ಚಿತ್ರತಂಡ ನೀಡಿದ್ದೀರಿ. ಮತ್ತು ವುಮೆನ್ ಸೆಂಟ್ರಿಕ್ ಆದಂತಹ ಚಿತ್ರಗಳು, ನಾವು ಹೆಣ್ಮಕ್ಕಳಾಗಿ ನೋಡಬೇಕಾದಂತಹ ಹಿಂದೆ ಬಂದಂತಹ ಚಿತ್ರಗಳು, ಬೆಂಕಿಯಲ್ಲಿ ಅರಳಿದ ಹೂವು, ಮತ್ತು ಕತೆ ಬೇಸ್ಡ್ ಅಂತಂತಹ ಚಿತ್ರವಾದ ಸುಪ್ರಭಾತ ಚಿತ್ರ ಇರ್ಬೋದು. ಇದೆಲ್ಲ ಹೃದಯಕ್ಕೆ ತಟ್ಟುವಂತಹ ಚಿತ್ರವಾದದ್ದು. ಸೊ ಚಿತ್ರತಂಡ, ನೀವು ಚಿತ್ರಗಳನ್ನು ಏನು ಕೊಡ್ತೀರಾ ಅದು ಜನರಿಗೆ ಬೇಗ ಮುಟ್ಟುವಂಥದ್ದು. ಹಾಗಾಗಿ ಈ ಗಗನ ಕುಸುಮ ಅಂತ ಏನು, ಗಗನ ಕುಸುಮ ಅಂದ ತಕ್ಷಣ ಕೈಗೆಟುಕೋದು ಬಹಳ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ನಿಮ್ಮ ಹಾರ್ಟ್ ಟೀಮ್ ಏನಿದೆ ಅಂತ ನಮಗೇನು ಗೊತ್ತಾಗಲ್ಲ. ಯಾಕಂದರೆ ತೆರೆಯ ಹಿಂದೆ ಇವರು ನಿಖಿಲ್ ಸರ್ ಹೇಳಿದ್ರು, ತೆರೆಯ ಹಿಂದೆ ತುಂಬ ಕಷ್ಟಪಟ್ಟು ನೀವು ಫ್ರೇಮ್ ವರ್ಕ್ ಒಳಗಡೆ ನಮ್ಮನ್ನೆಲ್ಲ ಚಪ್ಪಾಳೆ ತಟ್ಟೋ ಹಾಗೆ ಮಾಡ್ತೀರಾ. ಹಾಗೆ ನಾಗೇಂದ್ರ ಕುಮಾರ್ ಜೈನ್ ಅವರು ಈ ಗಗನ ಕುಸುಮ ಅಂತಹ ಒಂದು ಚಿತ್ರವನ್ನು ತುಂಬ ಶ್ರಮವಹಿಸಿ ಮಾಡಿದ್ದಾರೆ. ಮತ್ತು ಇಲ್ಲಿರುವ ಒಂದು ಲೇಡಿ ಆಶಾ ಮೇಡಮ್ ಅವರು ಅಡ್ವೊಕೇಟ್ ಅಂತ ಕೇಳ್ಪಟ್ಟೆ, ತುಂಬ ಸಂತೋಷ ಆಯಿತು. ನಮ್ಮ ಫೀಲ್ಡಿಗೆ ಬರ್ತಾ ಇದ್ದಾರೆ, ವೆಲ್ಕಮ್ ಅಂತ ಅವ್ರಿಗೆ.
ಇಲ್ಲಿರುವಂತಹ ಎಲ್ಲ ಟೀಮ್ ವರ್ಕರ್ಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಚಪ್ಪಾಳೆಯನ್ನ ಪತ್ರಕರ್ತರ ಮಿತ್ರರೇ, ಅವರ ಪೆನ್ನು ತುಂಬ ಶಬ್ದ ಮಾಡುತ್ತೆ. ಅದಲ್ಲದೆ ಮೀಡಿಯಾ ಕೂಡ ಸಾಕಷ್ಟು ಶಬ್ದ ಮಾಡೋದು. ಬೆಳಗ್ಗಿಂದ ಒಂದೇ ಒಂದು ರಿಪೀಟೆಡ್ ನ್ಯೂಸ್ ಕೇಳಿ ಕೇಳಿ ಸಾಕಾಗೋಗಿರುವಂತಹ ಜನಕ್ಕೆ ಒಂದು ಗಗನ ಕುಸುಮದ ಬಗ್ಗೆ ನೀವು ಖಂಡಿತವಾಗ್ಲೂ ಎಲ್ಲರಿಗೂ ಹೇಳ್ತೀರಾ. ಮತ್ತು ಎಲ್ಲ ಜನಕ್ಕೂ ಇದು ತಟ್ಟುವಂತ ಆಗಲಿ. ಅವ್ರು ಹೇಳಿದ್ರು, ಕ್ರೈಮ್ ರಿಪೋರ್ಟರ್ ಸರ್ ಹೇಳಿದ್ರು, ಕಾಸ್ಟ್ ಕೌಂಟ್ ಬಗ್ಗೆ ಹೇಳಿ ಅದರ ಥರ ಒಂದು ಚಿತ್ರದ ಹಿಂದುಭಾಗದಲ್ಲಿರುವಂಥದ್ದು ಇರಬಹುದು ಅಂತ ಗೆಸ್ ಮಾಡಿಕೊಂಡು ಹೇಳ್ತಕ್ಕಂಥದ್ದು. ಹಾಗೆ ಮಹಿಳೆಯರಿಗೆ ಈಗ ಇರುವಂತಹ ಪ್ರೊಟೆಕ್ಷನ್ಗಳು ಕಮ್ಮಿ ಆದಾಗ ನಾವು ಅಂತಹ ಮಹಿಳಾ ಸೆಂಟ್ರಿಕ್ ಬೇಸ್ ಚಿತ್ರಗಳನ್ನು ಹೆಚ್ಚು ಬರಲಿ, ವ್ಯಾಲ್ಯೂ ಬೇಸ್ ಚಿತ್ರಗಳು ಹೆಚ್ಚು ಮೂಡಿ ಬರಲಿ. ನಮ್ಮ ಕರ್ನಾಟಕ ಕನ್ನಡ ಚಿತ್ರರಂಗ ಸದಾ ಮೇಲೆ ಹಾರಲಿ ಅಂತ ಅರ್ಥ. ನಾನು ಗಗನ ಕುಸುಮಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು ಮ್ಯಾಮ್. ವೇದಿಕೆ ಮೇಲಿರುವ ಎಲ್ಲರ ಗಣ್ಯರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ, ಮುಖ್ಯವಾಗಿ ಈ 3 ಇದರಲ್ಲಿ ಕೆಲಸ ಮಾಡಿರೋದ್ರಿಂದ ತೆರೆ ಹಿಂದೆ, ತೆರೆ ಮುಂದೆ ಮತ್ತು ರಿಯಾಲಿಟಿ ಶೋದಲ್ಲಿ ಅನಿಸಿದ್ದು 4 ವ್ಯಕ್ತಿಗಳು ತುಂಬ ಮುಖ್ಯ ಆಗ್ತಾರೆ. ಒಂದು ಮಾಡಿದವರು, ಸಿನಿಮಾ ಮಾಡಿದವರು ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಅವರು, ಮಾಡಿಸಿದವರು ಶೇಖರನ್ ಸರ್. ಹಾಗೆ ಪ್ರೇರಕ ಮತ್ತು ಅನುಮೋದಕರು. ಪ್ರೇರಕರು ಯಾರು ಅಂತಂದರೆ ಆಡಿಯನ್ಸ್. ಆಮೇಲೆ ಆ ಚಿತ್ರದ ಬಗ್ಗೆ ವಿಮರ್ಶೆ ಬರೆಯೋದಿರ್ಬೋದು, ಆ ಚಿತ್ರವನ್ನು 4 ಜನರಿಗೆ ಹೇಳಿ ಪ್ರಚಾರ ಮಾಡೋದಿರ್ಬೋದು. ಅನುಮೋದಕರು ಅಂದರೆ ಆ ಚಿತ್ರವನ್ನು ಮೆಚ್ಚಿಕೊಳ್ಳುವಂಥವ್ರು. ಈ 4 ಕೆಟಗರಿಯ ವ್ಯಕ್ತಿಗಳು, ಚಿತ್ರ ಇರ್ಬೋದು, ಸೀರಿಯಲ್ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಏನೇ ಇರ್ಬೋದು, ನಾವು ಮಾಡಿರುವಂಥ ಒಂದು ವಸ್ತು ಪ್ರದರ್ಶನಗೊಂಡಾಗ ಈ 4 ಜನರು ಮುಖ್ಯ ಆಗ್ತಾರೆ. ಹಾಗಾಗಿ ಈ ನಾಗೇಂದ್ರ ಕುಮಾರ್ ಜೈನ್ ಅವರು ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಅಂತ ಅನ್ಕೋತೀನಿ. ಯಾಕೆಂತಂದರೆ ಅವರ ಒಂದು ಆ ಚಂದನ ಚಾನೆಲ್ ಅವರೇನು ಕೆಲಸ ಮಾಡಿದ್ದಾರೆ, ಸೀರಿಯಲ್ ವರ್ಕು, ಸಿನಿಮಾದವರೆಗೂ ಇವತ್ತಿನ ದಿವಸದವರೆಗೂ ಅವರು ಕೂಡ ಅವರಲ್ಲಿ ಅದೇ ಎನರ್ಜಿ ಇಟ್ಕೊಂಡಿದ್ದಾರೆ ಅವರು. ಆಮೇಲೆ ಆ ಒಂದು ಮಾಡಬೇಕು ಕೆಲಸವನ್ನು ಅನ್ನುವಂತಹ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಒಂದು ಆದರ್ಶ ಅಂತ ಅನ್ಕೋತೀನಿ. ಸೊ ಈ ಒಂದು ಚಿತ್ರ ಮಾಡಬೇಕು ಅಂತಂದರೆ ಒಳಗಡೆ ಎಲ್ಲ ತುಂಬ ಸಮಸ್ಯೆಗಳು ಏರ್ಪಾಡಾಗತ್ತೆ, ಅಂದರೆ ಮನಸ್ತಾಪಗಳು ಉಂಟಾಗತ್ತೆ, ಎಲ್ಲ ಆಗುತ್ತೆ. ಆದರೆ ಇದೊಂಥರ ಪ್ರೇಮಿಗಳ ಕಥೆ ಥರ. ಪ್ರೇಮಿಗಳಿಗೆ ಏನೋ ಮದುವೆ ಆಗಿಬಿಡ್ತಾರೆ, ಮನೆಯಲ್ಲಿ ಇಷ್ಟ ಇರಲ್ಲ, ಬಂಧು ಬಳಗದಲ್ಲಿ ಇಷ್ಟ ಇರಲ್ಲ, ಒಂದು ಮಗು ಆದ ತಕ್ಷಣ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ಪ್ರೀತಿಸಕ್ಕೆ ಶುರು ಮಾಡ್ತಾರೆ. ಹಾಗೇನೆ ನಿರ್ದೇಶಕರಿಂದ ಬಂದ ಒಂದು ಕೂಸು, ಅಲ್ಲಿ ಒಳಗಡೆ ಏನೇ ಮನಸ್ತಾಪ ಇರಲಿ, ಏನೇ ಇರಲಿ, ಇದು ಬಿಡುಗಡೆ ಸಮಯ ಬಂತು ಅಂದರೆ ಎಲ್ರಿಗೂ ಹಬ್ಬದ ವಾತಾವರಣ. ಒಂದು ಮನೆಯ ನಮ್ಮ ಸಿನಿಮಾ, ನಮ್ಮ ಇದು ಚಿತ್ರ ಅಂತ ಹೇಳ್ಬಿಟ್ಟು ನಾವು ಇದನ್ನು ಎಲ್ರಿಗೂ ತಲುಪ್ಸಕ್ಕೆ ನೋಡ್ತೀವಿ. ಆ ಒಂದು ಇದು ಇವತ್ತಿನ ದಿವಸ ನಡೀಲಿ, ಈ ಚಿತ್ರ 100 ದಿನ ಪರ್ಯಂತವಾಗಿ ಎಲ್ಲರೂ ಕೂಡ ಇಷ್ಟಪಡೋ ಹಾಗೆ ಎಲ್ರಿಗೂ ತಲುಪಿ ಈ ಚಿತ್ರ ಒಳ್ಳೆಯ ರೀತಿಯಾದಂಥ ಯಶಸ್ಸು ಕಾಣಲಿ ಅಂತ ಹೇಳ್ಬಿಟ್ಟು ನಾಗೇಂದ್ರ ಕುಮಾರ್ ಸರ್ ಜೈನ್ಗೆ ಮತ್ತು ನಮ್ಮ ಶೇಖರನ್ ಸರ್ಗೆ ಮತ್ತು ಎಲ್ಲ ಚಿತ್ರತಂಡದವರಿಗೂ ಕೂಡ ನಾನು ಶುಭಾಶಯವನ್ನು ಕೋರ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಪ್ರಕಾಶ್ ಸಣ್ಣಕ್ಕಿ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ, ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಾವ್ಯ ಪ್ರಕಾಶ್ ಅಂತ. ನಾನು ಕಲಾವಿದೆ, ಡಬ್ಬಿಂಗ್ ಕಲಾವಿದೆ ಮತ್ತು ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಈ ಚಿತ್ರದಲ್ಲಿ ನನಗೆ ಗಗನ ಅನ್ನೋ ಒಂದು ಪಾತ್ರನ ಕೊಟ್ಟಿದ್ದಾರೆ. ಇದನ್ನು ನಾನು ಯಶಸ್ವಿಯಾಗಿ, ಅಂದರೆ ಈ ಪಾತ್ರನ ನಾನು ನಿರ್ವಹಿಸ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿರುವಂಥ ನಾಗೇಂದ್ರ ಕುಮಾರ್ ಜೈನ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ಚಿತ್ರರಂಗ ಅಂತಂದರೆ ಮನರಂಜನೆಯ ಒಂದು ಪ್ರತೀಕ ಅಂತ ಹೇಳ್ಬೋದು. ಮನರಂಜನೆಯನ್ನು ನೀಡುವಂಥ ಈ ತೆರೆ ಹಿಂದೆ ಎಷ್ಟೆಷ್ಟೆಲ್ಲ ಕಷ್ಟಗಳು, ನೋವುಗಳು ಇರುತ್ತೆ. ಅದನ್ನು ಜೈನ್ ಸರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದನ್ನು ನೀವು ಎಲ್ಲರೂ ದಯವಿಟ್ಟು ಅಂದರೆ ನೋಡಿ ನಿಮ್ಮ ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಆಶಾ ಮೇಡಮ್ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡಬೇಕು.
ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸ್ನೇಹಿತ ಬಳಗದವ್ರಿಗೂ ಧನ್ಯವಾದಗಳು. ಏನಂತಂದರೆ ನನ್ನ ಹೆಸರು ಆಶಾ. ಸೊ ನಾನು ಈ ಮೂವಿಲಿ ಬಂದ್ಬಿಟ್ಟು ಕುಸುಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಈ ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ ಸರ್ ಹೇಳ್ದಂಗೆ ಒಂದು ಹಳ್ಳಿ ಹುಡುಗಿನ ಕರ್ಕೊಂಡು ಬಂದು ಒಬ್ಬ ಡೈರೆಕ್ಟರ್ ಅಂದರೆ ಎರಡು ಮುಖದಲ್ಲಿ ನಾವು ನೋಡ್ಬೋದು. ಏನಂದರೆ ಒಂದು ಆ ಒಬ್ಬ ಹೀರೋಯಿನ್ನ ಒಂದು ಟಾಪ್ ಲೆವೆಲ್ಗೂ ಕರ್ಕೊಂಡು ಹೋಗ್ಬೋದು, ಅಥವಾ ಆ ಹೀರೋಯಿನ್ನ ಕಂಪ್ಲೀಟಾಗಿ ಏನಂತಂದರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾಡಬಹುದು. ಆ ಒಂದು ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾಗಿ ಒಂದು ಮೂವಿನ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಮೂವಿನ ಸಕ್ಸಸ್ ಆಗೋದಕ್ಕೆ ಸಕ್ಸಸ್ ಆಗೋ ರೀತಿ ಮಾಡಬೇಕಂತ ಕೇಳ್ಕೊತೀನಿ. ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಮಾಧ್ಯಮ ಮಿತ್ರರು ನೀವು ಯಾವ ರೀತಿ ನಮ್ಮ ಮೂವಿನ ತೋರಿಸ್ತಿರೋ ಅದ್ರ ಮೇಲೆ ಜನಗಳು ಕೂಡ ಪ್ರೇಕ್ಷಕರು ಕೂಡ ಇದಾಗ್ತಾರೆ. ಜೊತೆಗೆ ಇಲ್ಲೆಲ್ಲ ಬಂದಿರೋಂಥ ನಮ್ಮ ಸ್ನೇಹಿತರುಗಳಿಗೂ ಕೂಡ ಅಷ್ಟೇ, ದಯವಿಟ್ಟು ಪಬ್ಲಿಸಿಟಿ ಮಾಡಿ ಒಂದು ಒಳ್ಳೆ ಅದ್ಭುತವಾದಂಥ ಚಿತ್ರನ ನಾಗೇಂದ್ರ ಸರು ಡೈರೆಕ್ಷನ್ ಮಾಡಿ ಶೇಖರನ್ ಸರು ನಿರ್ಮಾಪಕರಾಗಿದ್ದಾರೆ. ಸೊ ಅವರೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಣಿ ನಟರಾಜ್. ಫಸ್ಟ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಚಿಕ್ಕದಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಒಬ್ಳು ಪ್ರೊಡಕ್ಷನಲ್ಲಿ ಒಬ್ಳು ಕೆಲಸ ಮಾಡ್ತಿರೋ ಹುಡುಗಿನ ಡೈರೆಕ್ಟರ್ ಆದವರು ಎಲ್ಲಿವರೆಗೂ ಕರ್ಕೊಂಡು ಹೋಗಬಹುದು, ಡೈರೆಕ್ಟರ್ ಆದವ್ರದ್ದು ಎಷ್ಟು ಮುಖ್ಯ ಇರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಪ್ರೌಡ್ ಫೀಲ್ ಇದೆ. ಎಲ್ಲ ವರ್ಷನನ್ನು ತೋರಿಸುತ್ತೆ. ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಖುಷಿ ಇದೆ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.